ನೆರೆ ಭೀಕರ ಪ್ರವಾಹ ಕಣ್ಣೀರಿಗೆ ಕಾರಣವಾಗಿದೆ. ನೂರಾರು ಸೇತುವೆಗಳು ನದಿ ನೀರಿನಲ್ಲಿ ಮರೆಯಾಗಿವೆ. ರೈತರ ಬೆಳೆಗಳು ಜಲಪ್ರಳಯಕ್ಕೆ ಸರ್ವನಾಶವಾಗಿವೆ. ಮಳೆ ತಗ್ಗಿದ್ರೂ ಕಾಡ್ತಿರೋ ಜಲಾಸುರನ ಕಾಟಕ್ಕೆ ಸಂತ್ರಸ್ತರು ನರಳಾಡ್ತಾನೆ ಇದ್ದಾರೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ 2 ಸೇತುವೆಗಳು ಸದ್ಯ ಮುಳುಗಡೆ ಆಗಿರತಕ್ಕಂಥದ್ದು. ಭೋರ್ಗರದ ಭೀಮಾ ಸೇತುವೆ ಮುಳುಗಡೆ, ಸಂಚಾರ ಬಂದ್. ಕಲಬುರಗಿ ಜಿಲ್ಲೆ ಅಫಜಲಾಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದ ಉಜ್ಜಯಿನಿ ವೀರ್ ಡ್ಯಾಂನಿಂದ ಭೀಮಾ ನದಿಗೆ 1.45 ಲಕ್ಷ ಕ್ಯೂಸೆಕ್ಸ್ ನೀರು ಹರಿದು ಬರ್ತಿದೆ. ನದಿ ತೀರದಲ್ಲಿ ನೆರೆ ಕಾಡ್ತಿದೆ. ಘತ್ತರಗಿ ಮತ್ತು ದೇವಲ ಗಾಣಗಾಪುರ ಸೇತುವೆ ಮುಳುಗಿ ಅಫಜಲಾಪುರ ಜೇವರ್ಗಿ ಸಂಪರ್ಕ ಕಡಿತವಾಗಿದೆ. ಕಾಳಜಿ ಕೇಂದ್ರ ಕಳ್ಳಾಟ, TV9 ಬಿಗ್ ಇಂಪ್ಯಾಕ್ಟ್. ಇನ್ನು ಚಿಕ್ಕೋಡಿಯ ಇಂಗಳಿಯಲ್ಲಿ ಕಾಳಜಿ ಕೇಂದ್ರದಲ್ಲಿ 261 ಸಂತ್ರಸ್ತರಿಗೆ ಸೌಲಭ್ಯ ಕಲ್ಪಿಸಿದ್ದೇವೆ ಅಂತ ಅಧಿಕಾರಿಗಳು ಸುಳ್ಳು ರಿಪೋರ್ಟ್ ನೀಡಿದ್ರು. ಈ ಬಗ್ಗೆ TV9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಸಾಕ್ಷಿ ಸಮೇತ ಸತ್ಯ ತೆರೆದಿಟ್ಟಿತ್ತು. ಇದರ ಬೆನ್ನಲ್ಲೇ ಸಿಎಂ ಕೂಡ ಅಧಿಕಾರಿಗಳ ವಿರುದ್ಧ ಕ್ರಮದ ಭರವಸೆ ನೀಡಿದ್ರು. ಏನು ಎವಿಡೆನ್ಸ್ ಇದೆ ಅಲ್ಲ ಕೊಡು, ಸ್ವಲ್ಪ ಕ್ರಮ ತಗೊಳ್ಳೋಣ. ಅವ್ರ ಮೇಲೆ ಕೊಡುತ್ತಮ್ಮ, ನೀನು ಸಹಾಯ ಮಾಡು. ಯಾರ್ಯಾರು ಆ ಥರ ಮಾಡಿದ್ರೆ ದಾಖಲಾತಿ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಇದೀಗ ಚಿಕ್ಕೋಡಿ ಎಸಿ ಸುಭಾಷ್ ಸಂಪಗವಿ 4 ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. TV9 ವರದಿ ಉಲ್ಲೇಖಿಸಿ ತಹಶೀಲ್ದಾರ್ ಚಿದಂಬರಂ ಕುಲಕರ್ಣಿ, ಇಂಗಳಿ ಪಿಡಿಒ ಸಿದ್ದಪ್ಪ ಹಾಲಗನಿ, ಗ್ರಾಮ ಲೆಕ್ಕಾಧಿಕಾರಿ ಶಿವಾನಂದ್ ವಡ್ಡರ್, ಪ್ರವಾಹ ನೋಡಲ್ ಅಧಿಕಾರಿಗೆ ಕಾರಣ ನೀಡುವಂತೆ ನೋಟಿಸ್ ಜಾರಿಯಾಗಿದೆ. ಇತ್ತ ಕೃಷ್ಣಾ ನದಿಯ ಪ್ರವಾಹಕ್ಕೆ ಮುಳುಗಿದ್ದ ಮನೆ ನೋಡಲು ಬಂದ ವ್ಯಕ್ತಿ ನೀರು ಪಾಲಾಗಿದ್ದಾನೆ. ಅಥಣಿ ತಾಲೂಕಿನ ಹುಲಗಬಾಳಿ ಬಳಿ ಸುಳಿಯಲ್ಲಿ ಸಿಲುಕಿ ಬಾಳು ಚೌಹಾಣಿ ಎಂಬಾತ ಮೃತಪಟ್ಟಿದ್ದಾನೆ. 15 ದಿನ ಕಳೆದರೂ ಪರ್ಯಾಯ ರಸ್ತೆ ಆಗಿಲ್ಲ. ಹಾಸನ ಜಿಲ್ಲೆ ಸಕಲೇಶಪುರದ ಹಾರ್ಲೆ ಕೆರೆ ಕೋಡಿ ರಸ್ತೆ ಕೊಚ್ಚಿ ಹೋಗಿ 15 ದಿನಗಳೇ ಕಳೆದಿದೆ. 20 ಹಳ್ಳಿಗಳ ಸಂಪರ್ಕ ಕಡಿತವಾಗಿದೆ. ಶಾಲಾ ಕಾಲೇಜಿಗೆ, ಆಸ್ಪತ್ರೆಗಳಿಗೆ, ಇನ್ನಿತರೆ ಕೆಲಸಗಳಿಗೆ ಹೋಗೋಕೆ ರಸ್ತೆ ಇಲ್ಲ. ಆದ್ರೆ ಅಧಿಕಾರಿಗಳಂತೂ ಇನ್ನೂ ಪರ್ಯಾಯ ಮಾರ್ಗ ಕಲ್ಪಿಸಿಲ್ಲ. ಹೈವೇ ಬಿಟ್ರೆ ಇದೇ ಒಂದು ದೊಡ್ಡ ಸೆಂಟ್ರ್ ರೋಡ್ ಆಗಿದೆ. ಪ್ರತಿ ಒಂದು 20 ಗ್ರಾಮಗಳು ಮುಂದಕ್ಕಿದ್ದಾವೆ. ಈ ಗ್ರಾಮಗಳು ಸುಮಾರು ನನಗೆ ಗೊತ್ತಿದ್ದಂಗೆ ನೆಡಹಳ್ಳಿ, ಕುಂಬರಡಿ, ದೇಕ್ಲ, ಗುರ್ಜನಹಳ್ಳಿ, ಮಲ್ಲೆಗದ್ದೆ, ಕಾಡ್ಮನೆ, ಹೆಗ್ಗದ್ದೆ, ಈ ಗ್ರಾಮದ 20 ಗ್ರಾಮದಿಂದ ಸುಮಾರು 8-10 ಬಸ್ಗಳು ಸಕಲೇಶಪುರಕ್ಕೆ ಹೋಗ್ತವೆ, ಸಾಲ ಬಸ್ಗಳು. ಇಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ನಮಗೆ ಅವ್ರಗಳಿಗೆ ಬರೋದಕ್ಕೆ ಎಲ್ಲೋ ಸುತ್ತಿಕೊಂಡು 30, 25, 30 ಕಿಲೋಮೀಟರ್ ಬರಬೇಕು. ಕಾಳಿ ನದಿ ಹೊಸ ಸೇತುವೆ ಮೇಲೆ ಸಂಚಾರಕ್ಕೆ ಅಸ್ತು. ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಹೊಸ ಸೇತುವೆ ಮೇಲೆ ಎಲ್ಲಾ ರೀತಿಯ ವಾಹನಗಳು 2 ಕಡೆಯಿಂದ ಸಂಚಾರ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಳೆಯ ಸೇತುವೆ ಕುಸಿದ ಬೆನ್ನಲ್ಲೇ NHAI ವಾಹನ ಸಂಚಾರಕ್ಕೆ ಓಕೆ ಎಂದಿದೆ. ಜಿಲ್ಲಾಡಳಿತ ಪೊಲೀಸರ ಕಟ್ಟೆಚ್ಚರದಲ್ಲಿ ಭಾರೀ ಗಾತ್ರದ ವಾಹನಗಳನ್ನ ಬಿಡಲಾಗ್ತಿದೆ. ತೇನೇ ಹೇಳಿ ವರುಣಾರ್ಭಟಕ್ಕೆ ರಾಜ್ಯದ ಹಲವು ಕಡೆ ಅಧ್ವಾನ ಅವಾಂತರಗಳ ದರ್ಶನವಾಗ್ತಿದೆ. ಬ್ಯೂರೋ ರಿಪೋರ್ಟ್ TV9.